ಕೂಪವೋ, ಡ್ರೈನೇಜ್ ಇಲ್ಲದೆ ಶೌಚಾಲಯ ನಿರ್ಮಾಣ, ಊರಲ್ಲಿ ಗಬ್ಬು ವಾಸನೆ ಬೀರುತ್ತಿರುವ ಚರಂಡಿ, ಸಿಸಿ ರೋಡೇ ಕಾಣದ ಗ್ರಾಮ, ಮನೆ ಮನೆಗೆ ನಲ್ಲಿಗಳಿದ್ರೂ ನೀರ್ ಬರ್ತಿಲ್ಲ, ಬೀದಿ ದೀಪಗಳು ಉರಿಯುತ್ತಿದ್ರು ಪಂಚಾಯಿತಿ ಸಿಬ್ಬಂದಿ ಡೋಂಟ್ ಕೇರ್, ಹೊಲಗಳಿಗೆ ಹೋಗಲು ದಾರಿ ಮಾಡಿ ಎಂದ್ರೆ ಉಡಾಫೆ ಮಾತು. ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರೆ. ಈ ಗಾದೆ ಮಾತು ಈ ಪಂಚಾಯತಿಗೆ ಹೇಳಿ ಮಾಡಿಸಿದ ಹಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತೀರಾ? ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರ ಪಂಚಾಯತಿಗಳಿಗೆ ಸಾಕಷ್ಟು ಅನುದಾನವನ್ನ ಕೊಡುತ್ತೆ. ಆದ್ರೆ ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ ಅಭಿವೃದ್ಧಿ ಹೆಸರಿನಲ್ಲಿ ದುರ್ಬಳಕೆ ಮಾಡಿಕೊಳ್ಳುವ ಅಧಿಕಾರಿಗಳೇ ಹೆಚ್ಚಾಗಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪಂಚಾಯತಿಗೂ ಅಭಿವೃದ್ಧಿ ಅನ್ನೋ ಹೆಸರಿಗೂ ಆಗಿ ಬರ್ತಾನೆ ಇಲ್ಲ ಅಂತ ಕಾಣುತ್ತೆ. ಈ ಒಂದು ವ್ಯವಸ್ಥೆ ಪಂಚಾಯಿತಿಯಲ್ಲಿ ತಾಂಡವವಾಡ್ತಾ ಇದೆ. ಇಂತಹ ಒಂದು ವ್ಯವಸ್ಥೆಗೆ ಯಾಕೋ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇದೇ ಇವತ್ತಿನ ವಿಶೇಷ. ಇದು ಪಂಚಾಯಿತಿಯೋ ಅನಾವೃದ್ಧಿ ಕೂಪವೋ? ಎಸ್, ನಾವು ಏನು ಹೇಳಲು ಹೊರಟಿದ್ದೀವಿ ಅಂದರೆ, ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕುಮಟಗಿ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಕಥೆ. ಕುಮಟಗಿಯಲ್ಲಿ 500ಕ್ಕೂ ಹೆಚ್ಚು ಮನೆಗಳಿವೆ, 3000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ, 2100ಕ್ಕೂ ಹೆಚ್ಚು ಮತದಾರರಿದ್ದು 5 ಜನ ಗ್ರಾಮ ಪಂಚಾಯಿತಿ ಸದಸ್ಯರು. ಅಭಿವೃದ್ಧಿ ಮಾತ್ರ ಕೇಳಲೇಬೇಡಿ. ಎಲ್ಲಿ ನೋಡಿದರಲ್ಲೂ ಗಬ್ಬು ವಾಸನೆ ಬೀರುತ್ತಿರುವ ಚರಂಡಿಗಳು, ಊರು ತುಂಬೆಲ್ಲ 4 ಬೊಟ್ಟುಗಳ ಆಳದ ಕಾಲುವೆಗಳು, ನೀರು ಹರಿಯುವುದಕ್ಕೆ ಸರಿಯಾದ ವ್ಯವಸ್ಥೆಯಂತೂ ಇಲ್ವೇ ಇಲ್ಲ. ಇನ್ನು ಕೆಲವು ಓಣಿಗಳ ವ್ಯವಸ್ಥೆ ಕೇಳಿದ್ರೆ ಅಯ್ಯೋ ಅನಿಸುತ್ತೆ. ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೀರು ಹರಿದು ಹೋಗಲು ಸಿಸಿ ರೋಡ್ಗಳನ್ನ ಕಾಣುತ್ತೇವೆ. ಆದರೆ ಈ ಗ್ರಾಮದಲ್ಲಿ ಮಾತ್ರ ನೀರು ಹರಿದು ಹೋಗಲು 4 ಬೊಟ್ಟು ಆಳದ ಕಾಲುವೆಗಳನ್ನ ನೋಡ್ತೇವೆ. ಇದರಲ್ಲಿ ಒಂದು ಚೊಂಬಿಗಿಂತ ಹೆಚ್ಚಿನ ನೀರು ಹರಿದ್ರೆ ಅದು ರಸ್ತೆ ಮೇಲೆ ನಿಲ್ಲುತ್ತದೆ. ನೀರು ಸರಿಯಾಗಿ ಹರಿಯದೆ ಒಂದು ಕಡೆ ನೆಲೆ ನಿಂತು ಇದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಮಲೇರಿಯಾ, ಡೆಂಗು, ಕಾಲರದಂತಹ ರೋಗಗಳು ಬರುತ್ತವೆ ಅನ್ನುವ ಸಾಮಾನ್ಯ ಪರಿಜ್ಞಾನವೂ ಇಲ್ಲದಂತಾಗುತ್ತೆ. ಕುಮಟಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಠಪತಿ ಅವರ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ. ಪಂಚಾಯತ್ಗಳು ಇವೆ ಸರ್, ಸ್ವಚ್ಛತಾ, ಗ್ರಾಮ ಸ್ವಚ್ಛತಾ ರೀ, ಸಿಸಿ ರೋಡ್ ಆಗ್ಬೇಕು ಸರ್, ಮತ್ತು ಗಟ್ರಗಳು ಆಗ್ಬೇಕು ಆಜು ಬಾಜು ರೀ. ಏನು ರಾಡಿ ಎಲ್ಲರಂಗೆ ಒಂದು ಗಟ್ರ ಹಿಡಿದು ಹೋಗ್ಬೇಕ್ರಿ ನೀರು. ಇದು ಪಂಚಾಯತಿಯವ್ರಿಗೆ ಮನವಿ ಮಾಡಿದ್ರೇನ್ರಿ? ಪಂಚಾಯತಿಯವ್ರಿಗೆ ಪಿ ಡಿ ಓದು ಎಲ್ಲ ಮನವಿ ಮಾಡಿರೋ. ಪಿ ಡಿ ಓದವ್ರು ಬರೀ ಕೆಲಸ ಎಲ್ಲ ಬಜೆಟ್ ಎಲ್ಲ ಮಾಡೋಣ್ರಿ ಅನ್ಕೋತೆ ಹೊಂಟು ಬಿಟ್ಟಾರ ಸರ್. ಅವರು ಮಾಡೋಣ್ರಿ ಅಂತ ಹೇಳ್ತಾರೆ ರೀ. ಅಟ್ಟೆ ನೋಡ್ರಿ ಸರ್, ನೀರು ಹಾಕ್ತದ ರೀ, ಹಾಕಿದ್ರೆ ಸಹಿತ ಹತ್ತಿ ಹಾಕಾವು ಮತ್ತು ಹೋಗ್ಬೇಕ್ರಿ ನೀರು ಎಲ್ಲ ಕುಡಿ ಸೇಟಾದ್ರಿ. ಒಂದು 4 ಬಟ್ಟು ಸಹಿತ ಇರ್ರಿ. ಅದು ಕೈ ಇಡ್ರಿ ಅಲ್ಲಿ 4 ಬಟ್ಟು ಆದಿದ್ನು. ಈಗ ನೋಡಿಗ 4 ಬಟ್ಟು ಇರ್ರಿ, ಅದು 3 ಬಟ್ಟ. ಹೀಗೆ ಗ್ರಾಮದ ವ್ಯವಸ್ಥೆ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಆಗುವುದು ಜಲಜೀವನ ಮಿಷನ್. 2021-22ರಲ್ಲಿ ಯೋಜನೆಯಲ್ಲಿ ಮನೆ ಮನೆಗೆ ನೀರು ಪೂರೈಸುವುದಕ್ಕೆ ನಲ್ಲಿಗಳನ್ನು ಕೂರಿಸಲಾಗಿದೆ. ಆದರೆ ನಲ್ಲಿಗಳಲ್ಲಿ ನೀರು ಬಿಡುವುದಕ್ಕೆ ಕೊಳಚೆ ನೀರು ಹರಿಯುವ ಮಾರ್ಗದಲ್ಲಿ ವಾಲನ್ನ ಇರಿಸಿದ್ದಾರೆ. ವಾಲು ಇರಿಸುವ ಜಾಗದಲ್ಲಿ ಮೂತ್ರ ವಿಸರ್ಜನೆ ನೀರು ಸಹ ಹರಿದು ಬರುತ್ತಿದೆ. ಇದು ಇವರ ಬೇಜವಾಬ್ದಾರಿ ಎತ್ತಿ ತೋರಿಸುತ್ತಿದೆ ಅಂತಾರೆ ಗ್ರಾಮಸ್ಥರು. ಇನ್ನು ನೀರು ಕುಡಿಯುವುದು ಕನಸಿನ ಮಾತಾಗಿದೆ. ಯಾಕಂದ್ರೆ ಒಂದು ಬಿಂದಿಗೆ ನೀರು ತುಂಬೋಕೆ ಗಂಟೆಗಟ್ಟಲೆ ಕಾಯಬೇಕಾಗುತ್ತದೆ. ಅಷ್ಟೆಲ್ಲ ನಲ್ಲಿಗಳಲ್ಲಿ ನೀರು ಪೂರೈಕೆಗೆ ಸರಿಯಾದ ಪೈಪ್ಲೈನ್ ವ್ಯವಸ್ಥೆ ಇಲ್ಲ. ಗಂಟೆಗಟ್ಟಲೆ ಕಾದರೂ ನೀರು ಬರುವುದಿಲ್ಲ, ಬಿಂದಿಗೆ ತುಂಬುವುದಿಲ್ಲ. ಅದಕ್ಕಾಗಿ ಪರ್ಯಾಯ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಜೆಜೆಎಂ ಕಾರ್ಯದಲ್ಲಿ ಆಕ್ರಮಣ ವಾಸನೆ ಕೇಳಿ ಬರುತ್ತಿದೆ ಅಂತ ಹೇಳ್ತಾರೆ ಗ್ರಾಮಸ್ಥರು. ಕುಡಿ ನೀರಂತರೂ ಏನು ಸುಮ್ಮನೆ ಕೊಡ ಬರ್ತಾವೆ, ಅದು ಬುಟ್ಟಿಲಿ ತುಂಬಬೇಕು. ಬಳಸು ನೀರು ಅದು, ಅದ್ರ ಕುಡಿ ನೀರಿಂದ ತೊಂದರೆ ಅದ. ನಾವು ಇದು ಎಷ್ಟೋ ಸಲ ಹೇಳೇವಿ, ಎಲ್ಲ ಅರ್ಜಿ ಕೊಟ್ಟೇವಿ, ಎಲ್ಲ ಮಾಡೇವಿ. ಇದು ಸಿಸಿ ರೋಡ್ ಅಂತೂ ಆಗೋಲ್ದು. ಇನ್ನೇನು ಕುಡಿ ನೀರಿಂದ ಒಂದು ವ್ಯವಸ್ಥೆ ಆಗ್ಬೇಕು ಅದು ಮೇನ್. ಯಾಕಂದ್ರೆ ಬೇಸಿಗೆ ತ್ರಾಸು ಭಾಳತ್ತದ. ಆ ಕಡೆ ಎಲ್ಲ ಬರ್ತಾವೆ. ಇಲ್ಲಿ ನಮಗೆ ಬರೋದ್ರಾಗ ಒಂದು ಕೊಡ 2 ಕೊಡ ತುಂಬೋದ್ರಾಗ ಹೋಗ್ಬಿಡ್ತಾವೆ.
ಅಲ್ಲಿ ನೋಡ್ರಿ ಬುಟ್ಟಿ ಇಟ್ಟು ತುಂಬ್ತಾರೆ, ಬೇಕಂದ್ರೆ ಅಲ್ಲಿ ನೋಡ್ಕೊರಿ ಅದ್ರ ಫಸ್ಟಿಗೆ ಒಂದು ಕೊಡ ಬಂದಾಗ ಮಾಡಿ ಗಪ್ಪ ಅದು ಅಂದ್ರೆ ಎಲ್ಲರೂ ಬಂದು ಮಾಡಿದ್ಮೇಲೆ ಈ ಕಡೆ ನಮ್ಮ ಓಣಿಗೆ ಬರ್ತಾರೆ. ಅದು ಬಂದು ಒಂದು 4-5 ಕೊಡ ತುಂಬಿದ್ರೆ ಮತ್ತೆ ಹೋಗಿಬಿಡ್ತಾರೆ. ಅದು ಪೈಪ್ಲೈನ್ಗಳು ಸರಿಯಾಗಿ ವ್ಯವಸ್ಥೆ ಆಗಿಲ್ಲ. ಅಲ್ಲಿ ಎಲ್ಲೆಲ್ಲಿ ವಾಲ್ ಮಾಡಬೇಕು ಅಲ್ಲಿ ವಾಲ್ ಮಾಡಿಲ್ಲ. ಇಡೀ ಊರಿಗೆ ಒಂದೇ ವಾಲ್ ಅಂದಾಗೆ ಅದು ಮೇಂಟೈನ್ ಆಗೋಲ್ಲ ನೀರು. ಓಣಿಗೆ ಒಂದೊಂದು ವಾಲ್ ಮಾಡಿದ್ರೆ ಕರೆಕ್ಟ್ ನೀರು ಬರ್ತಾವೆ. ಈಗ ಹಂಗಾಗಿ ಈ ಕಡೆ ಏನದ ಎಲ್ಲರೂ ತುಂಬ್ಕೊಂಡು ಲಾಸ್ಟಿಗೆ ಬಂದು ಮಾಡಿದ್ಮ್ಯಾಗ ನಮಗೆ ಬರ್ತಾವೆ. ಅಟ್ರಂದಾಗ ಟಾಕಿ ನೀರು ಖಾಲಿ ಆಗಿಬಿಡ್ತಾವ್ರಿ. ಯಾಕೇನಿಲ್ಲ ಈಗೇನದ ನೀರಿಂದು ಮೇನಿಗೆ ಕುಡಿ ನೀರಿಂದು ಪ್ರಾಬ್ಲಮ್ ಬರಲ್ಲ. ಎಲ್ಲರೂ ಇಲ್ಲಿ ಹೋಗಿ ಪಂಚಾಯತಿಗೆ ತರಬೇಕು, ಇಲ್ಲ ಫಿಲ್ಟರ್ ನೀರು ತರಬೇಕು ರೀ. ಇಲ್ಲೇನದ ಕೆಲವೊಬ್ಬರು ಮುಂಜಾನೆ ಕೆಲ್ಸಕ್ಕೆ ಹೋಗೋ ಟೈಮ್ದಾಗ ಬಂದು ಅಂದ್ರೆ ಇದ್ರೆ ತುಂಬ್ತಾರೆ, ಇರಲಿಲ್ಲ ಅಂದ್ರೆ ಅದು ಮತ್ತು ಮರುದಿನ 2 ದಿನ ಬಿಟ್ಟೇ ಬರ್ತಾವೆ ನೀರು. ಅದಕ್ಕೆ ಅವರು ಕೆಲವ್ರು ಇದ್ದವರು ಗಾಡಿ ಇದ್ದವ್ರು ಹೋಗಿ ತರ್ತಾರೆ, ಗಾಡಿ ಇಲ್ಲಾರ್ದವ್ರು ಸ್ವಲ್ಪ ಹೋಗಿ ಅಲ್ಲಿ ಪಂಚಾಯತಿಗೆ ಹೋಗಿ ತರೋದು ವಾಜ್ಯ ಅನ್ನಿಸ್ತದೆ. ಆಲ್ಮೋಸ್ಟ್ ಈ ಓಣ್ಯಾಗ ಅಲ್ಲಿ ಇದ್ರ ನೀರು ಡೈರೆಕ್ಟ್ ಕೆಲವೊಂದು ನಮ್ಮ ಮನೆಗೆ ಇದು ಏನು ಪ್ರಧಾನಮಂತ್ರಿ ನೀರಿನ ವ್ಯವಸ್ಥೆ ಮಾಡ್ಯಾರಲ್ರಿ, ಇನ್ನೂ ತನಾದ್ರೂ ಒಂದು ಹನಿ ನೀರು ಬಂದಿಲ್ಲ ಅಲ್ಲಿ. ಒಂದು ಬಿಂದಿಗೆ ಕುಡಿಯುವ ನೀರು ಇಲ್ಲದೆ ಜನರು ಪರದಾಡುತ್ತಿದ್ದಾರೆ. ಹನಿ ನೀರು ಸಿಕ್ಕರೆ ಸಾಕು ಅಮೃತ ಸಮಾನ ಅಂತಿದ್ದಾರೆ. ಆದರೆ ನೀವು ಇಲ್ಲಿ ನೋಡ್ತಾ ಇರುವ ದೃಶ್ಯ ಎಲ್ಲೋ ಒಂದು ಏರಿಯಾದಲ್ಲಿ ಯಾರೋ ನಲ್ಲಿಯನ್ನ ಬಂದ್ ಮಾಡದೆ ಹೋಗಿದ್ದಾರೆ ಅಂತ ಅನ್ಕೊಂಡ್ರ? ಇದು ಬೇರೆ ಎಲ್ಲೂ ಅಲ್ಲ, ಕುಮಟಗಿ ಪಂಚಾಯಿತಿಯ ಎದುರುಗಡೆ ಹರಿಯುತ್ತಿರುವ ಕುಡಿಯುವ ನೀರು. ಪಂಚಾಯಿತಿ ಎದುರೇ ನೀರು ಹರಿದು ಅದನ್ನು ಸರಿಪಡಿಸುವಷ್ಟು ಯೋಗ್ಯತೆ ಪಂಚಾಯಿತಿಗೆ ಇಲ್ಲ ಅಂತ ಕಾಣುತ್ತೆ. ಇದು ಸಹಜವಾಗಿ ಎಲ್ಲರಿಗೂ ಅನಿಸುತ್ತದೆ. ರೈತಾಪಿ ಕೆಲಸಗಳಿಗೆ ವಿದ್ಯುತ್ ಕೊಡಲಾಗುವುದಿಲ್ಲ. ಆದರೆ ಕುಮಟಗಿಯಲ್ಲಿ ಬೇಕಾಬಿಟ್ಟಿ 24 ಗಂಟೆಯೂ ಬೀದಿ ದೀಪಗಳು ಉರಿಯುತ್ತಿದ್ರೂ ಬಂದ್ ಮಾಡೋರಂತೂ ಇಲ್ವೇ ಇಲ್ಲ. ಅವುಗಳನ್ನು ಆಫ್ ಮಾಡುವ ಸ್ವಿಚ್ ಇದ್ರೂ ಪಂಚಾಯಿತಿ ಸಿಬ್ಬಂದಿ ಅಂತೂ ಕ್ಯಾರೆ ಮಾಡ್ತಿಲ್ಲ. ರೈತರಿಗೆ ಹೊಲಗಳಿಗೆ ಹೋಗಲು ದಾರಿ ಮಾಡಿಕೊಡಿ ಅಂದರೆ ಇನ್ನೂ ಫಂಡ್ ಬಂದಿಲ್ಲ ಅಂತ ಉಡಾಫೆ ಮಾತುಗಳನ್ನು ಹೇಳ್ತಾರೆ ಅಂತಾರೆ ಗ್ರಾಮಸ್ಥರು. ಈ ಕುಮಟಗಿ ಗ್ರಾಮದ ಒಂದು ಪಂಚಾಯಿತಿ ಕೆಲಸಗಳು ಏನೇನು ಆಗ್ಯಾವ ಅನ್ನೋದಕ್ಕೆ ಒಂದು ಇವತ್ತು ನಮ್ಮ ಐ ನ್ಯೂಸ್ ಬಂದದ. ಇಲ್ಲಿ 15 ಹಣಕಾಸು ಒಳಗೆ ಯಾವ ಕೆಲಸನೂ ಕಾಣ್ತಾ ಇಲ್ಲ. 15 ಹಣಕಾಸು ಒಳಗೆ ಮತ್ತು ನಿರ್ವಹಣೆ ಒಳಗೆ ರಾಜ್ಯ ಸರ್ಕಾರದಿಂದ ಸಿಕ್ಕಾಪಟ್ಟಿ ಹಣ ಬರ್ತದೆ, ಅದು ಸರಿಯಾಗಿ ಉಪಯೋಗ ಆಗ್ತಾಯಿಲ್ಲ. ಮೇಲಾಗಿ ಪಂಚಾಯತಿಯಿಂದ CC ರೋಡ್ ಎಲ್ಲಿ ಇಲ್ಲ. ಹಿಂದೆ ಆಲಗೂರು ಸಾಹೇಬ್ರು ಇದ್ದಾಗ ಮಾಡಿ ಹೋಗ್ಯಾವ, ಪಂಚಾಯತಿಯಿಂದ ಯಾವ CC ರೋಡ್ ಇಲ್ಲ. ಮತ್ತು ರೈತರು ಹೋಗೋ ಹಾದಿಗೆ ಯಾವುದೋ ರಸ್ತೆ ಸುಧಾರಣೆ ಇಲ್ಲ. ನಾವು ಎಷ್ಟೋ ಸಲ ಅವ್ರಿಗೆ ವಿನಂತಿ ಮಾಡಿ ಹೇಳೇವು, ಫೋನ್ ಮುಖಾಂತರ ಹೇಳೇವು, ಮತ್ತು ತಾಲೂಕಾ EOಗೂ ಹೇಳೇವು. ರೈತರ ಹಾದಿಗಳು ಭಾಳ ತೊಂದರೆ ಅದಾವೆ, ಯಾವ ಕೆಲಸ ಮಾಡ್ತಾಯಿಲ್ಲ. ಗ್ರಾಮ ಸಭೆದೊಳಗೆ ಹೇಳಿದ್ದು ಯಾವುದೂ ಆಯ್ಕೆ ಮಾಡಲ್ಲ ಅವರು. ಗ್ರಾಮ ಸಭೆದೊಳಗೆ ಏನೇನು ಹೇಳ್ತೇವಲ್ಲ ಅದು ಮಾಡಲ್ಲ. ನಾನೇ ಖುದ್ದಾಗಿ 4 ಜನ ಹೋಗಿ ನಮ್ಮ ರೈತರ ಹಾದಿಗೆ 5 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ಇಡು ಅಂತ ಹೇಳಿದ್ದೆ ನಾನು. ಅದಕ್ಕೆ 1 ಲಕ್ಷ ರೂಪಾಯಿ ಇಟ್ಟರೆ 3 ಕಿಲೋಮೀಟ್ರ್ 1 ಲಕ್ಷ ರೂಪಾಯಿ ಕೆಲಸ ಆಗತ್ತೆ ರೀ. ಮತ್ತು ಇಂಥವು ಇನ್ನೂ ಭಾಳ ಅದಾವು, ಸರಿಯಾಗಿ ವರ್ಕ್ ಇಲ್ಲ. ಗ್ರಾಮದಲ್ಲಿ ಸ್ವಚ್ಛ ಭಾರತ ಅಭಿಯಾನದಡಿ ಶೌಚಾಲಯ ನಿರ್ಮಾಣ ಮಾಡಿದ್ರೆ ಅವುಗಳಿಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಇರುವುದು ವಿಪರ್ಯಾಸ. ಹೀಗೂ ಒಂದ್ ಕಡೆ ಆದರೆ ಮನೆ ಇಲ್ಲದೆ ಜಾಗದಲ್ಲಿಯೂ ಶೌಚಾಲಯ ನಿರ್ಮಾಣ ಮಾಡಬಹುದೆಂದು ಕುಮಟಗಿ ಗ್ರಾಮ ಪಂಚಾಯಿತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಗ್ರಾಮದ ಜನರು ಬಟ್ಟೆ ತೊಳೆಯಲು ಮಾಡಲೆಂದು 2020-21ನೇ ಇಸ್ವಿಯಲ್ಲಿ ಧೋಬಿ ಘಾಟ್ ಅನ್ನು 2.50 ಲಕ್ಷ ರೂಪಾಯಿ ನಿರ್ಮಾಣ ಮಾಡಿದ್ದಾರೆ. ಅದರ ಸ್ಥಿತಿ ನೀವೇ ನೋಡಿ. ನಾವಿವಾಗ ಕುಮಟಗಿ ಗ್ರಾಮ ಪಂಚಾಯಿತಿಯಲ್ಲಿದ್ದೀವಿ. ಇಲ್ಲಿ 2,50,000ಕ್ಕೂ ಹೆಚ್ಚು ರೂಪಾಯಿಯನ್ನು ಖರ್ಚು ಮಾಡಿ ಧೋಬಿ ಘಾಟನ್ನು ನಿರ್ಮಾಣ ಮಾಡಿದ್ದಾರೆ. ಆ ಧೋಬಿ ಘಾಟಿನ ವ್ಯವಸ್ಥೆ ಹೇಗಿದೆ ಅಂತೇಳಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ಬರ್ರಿ. ಇಲ್ಲಿ ನೋಡಿ, ಧೋಬಿ ಘಾಟನ್ನು 2,50,000ಕ್ಕೂ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಧೋಬಿ ಘಾಟನ್ನು ನಿರ್ಮಾಣ ಮಾಡಿದ್ದಾರೆ. ಆ ಧೋಬಿ ಘಾಟನ್ನು ನಿರ್ಮಾಣ ಮಾಡಿದ್ದಾರೆ, ಅದರಲ್ಲಿ ಒಂದು ನೀರು ಇಲ್ಲ. ಹಾಗೆ ಜೊತೆಗೆ ಕೆಳಗಡೆ ಸಪ್ಲೈ ಆಗಬೇಕಂತಂದರೆ ಅದಕ್ಕೂ ನಳಗಳ ವ್ಯವಸ್ಥೆನೂ ಕೂಡ ಮಾಡಿಲ್ಲ. ಸುತ್ತಲೂ ಕೂಡ ಯಾವುದೇ ರೀತಿಯಾದಂಥ ಸ್ವಚ್ಛತೆಯೇ ಇಲ್ಲ. ಇದು 2,50,000 ರೂಪಾಯಿ ವೆಚ್ಚದಲ್ಲಿ ಹೇಗೆ ನಿರ್ಮಾಣ ಆಯಿತು? ಇಷ್ಟು ದುಡ್ಡಲ್ಲಿ ಇದನ್ನು ನಿರ್ಮಾಣ ಮಾಡೋಕ್ಕೆ ಹೇಗೆ ಸಾಧ್ಯ? ಇಷ್ಟು ದುಡ್ಡಲ್ಲಿ ಈ ಥರ ಒಂದು ವ್ಯವಸ್ಥೆಯಿಂದ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ, ಎಲ್ಲ ಬಟ್ಟೆಯನ್ನು ವಾಶ್ ಮಾಡಬೇಕಾಗಿಂತ ಜನರು ಈ ಕಟ್ಟೆ ಎಲ್ಲ ಡೆಮಾಲಿಷ್ ಆಗಿದೆ. ಒಂದು ಸರಿಯಾದಂತಹ ನಳದ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ.
ಇದನ್ನು ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಅಂತ ಹೇಳ್ಬೋದು, ಯಾವ ರೀತಿಯಾಗಿ ಇದನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಒಂದು ಸಾರಿ ವಿಚಾರ ಮಾಡ್ತಾ ಇದ್ದರೆ ಇದು ಬೇಜವಾಬ್ದಾರಿದೆ ಅಂತ ರೆಡಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಇಲ್ಲಿ ಸುತ್ತಲೂ ಕೂಡ ಯಾವುದೇ ರೀತಿಯಾದಂಥ ಸ್ವಚ್ಛ ಇಲ್ಲ. ಇಲ್ಲಿ ಗಿಡ ಕಂಟಿ ಮುಳ್ಳುಗಳೆಲ್ಲ ಬೆಳೆದವು, ಅವುಗಳನ್ನು ಕೂಡ ಅವರು ಸ್ವಚ್ಛ ಮಾಡಿಲ್ಲ. ಇದು ನೋಡ್ತಾ ಇರೋದು ನೀವು 2,50,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಧೋಬಿಘಾಟ್. ಇದು 2,50,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆದಂಥ ಧೋಬಿಘಾಟಿನ ಅವ್ಯವಸ್ಥೆ ನೋಡ್ರಿ ಯಾವ ರೀತಿ ಇದೆ ಅಂತ. 2.5 ಲಕ್ಷ ಕೊಟ್ಟು ಖರ್ಚು ಮಾಡ್ಯಾರ ಇದಕ್ಕೆ. ಯಾರು ಒಂದು ಹನಿ ಉಚ್ಚಿಸೋಕೆ ಒಯ್ದಿಲ್ಲ ಇದ್ರಾಗ. ಇದು ಹೆಂಗದ ಹಂಗೆ ಅದ್ರಿ. ಇದು 8 ವರ್ಷ ಐತ್ರಿ. ಮತ್ತು ನಮ್ಮ ಅಧ್ಯಕ್ಷನ ಪೀಡಿದಾಗ ಒಂದು 4 ದಿನ ಬಿಟ್ಟಿದ್ರಿ. ಈ ಕಡೆದು ಒಂದು ಬಗಸಿ ನೀರು ಬಿಟ್ಟಿಲ್ರಿ ಇದ್ರಾಗ. ಅಂದಾಜು ಎಷ್ಟು ವರ್ಷ ಐತ್ರಿ ಇದು ಮಾಡಿ? ಇದು ಅದೊಂದು 5 ವರ್ಷ ಪೀರಿಯಡ್ ಮುಗಿತಲ್ರಿ ಅಧ್ಯಕ್ಷಂದ. ಅವಾಗಿಟ್ಟು ಹೆಚ್ಚಕಮ್ಮ ಬರ್ತಿತ್ರಿ ನೀರು ಇದಕ್ಕೆ. ಈ 5 ವರ್ಷ ಸಂಕ ಇವ್ರೇನು ಹೊಸ ಪೀರಿಯಡ್ನವ್ರು ಬಂದ್ರಲ್ಲ, ಊರಾಗ ಕುಡಿಲಕ್ಷಕ್ಕೆ ನೀರು ಬಿಡೋಲ್ರಿ ಅವ್ರು, ಹೊಯ್ಕೊ ಬಡ್ಕೋನೆ. ಊರಿಗೆ ಅಂಟಿಕೊಂಡು ಒಂದು ಪುರಾತನ ಕೊಳಚೆ ಗುಂಡಿ ಇದೆ. ಇದರಿಂದ ಡೆಂಗು, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದ್ರೂ ಇದರ ಬಗ್ಗೆ ಯಾವುದೇ ಮುಂಜಾಗ್ರತೆ ವಹಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ರೊಟ್ಟಿಯರ್ ಬಾವಿ ಅಂತ ಹೇಳ್ರಿ. ಹಿಂದಿನಿಂದಲೂ ಇದು ಯಾಕೆ ಉಪಯೋಗ ಮಾಡ್ಯಾರ ನಮಗೆ ಗೊತ್ತಿಲ್ಲ. ಈಗ ನಾವು ನೋಡ್ಲಿಕ್ಕಾಗಿ ಒಂದು 15-20 ವರ್ಷ ಆಯಿತು. ಇದು ಕಲೀಸ್ ತುಂಬೈತಿ. ಇದರಿಂದ ಡೆಂಗು, ಮಲೇರಿಯಾ ಅದಂಥವು ಇದು ಬರ್ತಾ ಡಿಸೀಸ್ ಅದಾವ್ರಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಲ್ರೆಡಿ ಗಮನಕ್ಕೆ ತಂದೀವಿ. ಇದನ್ನು ಮುಚ್ಚಿಸಿ ಇದನ್ನು ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗತ್ತಂತ ಹೇಳಿವ್ರಿ. ಇದಕ್ಕಾಗಿ ಸಪ್ರೇಟಾಗಿ ಆರ್ಥಿಕ ನೆರವು ಇಲ್ಲ ಅಂತ ಅವರು ಹೇಳಿದಾರೆ. ನಮ್ಮ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಕಾರ್ಯಾಲಯದವರು. ಮತ್ತು ಇದರ ಬಗ್ಗೆ ಸ್ವಲ್ಪ ನಾವು ಆಲ್ರೆಡಿ ಭಾಳ ಸತಿ ಗಮನಕ್ಕೆ ತಂದೀವ್ರಿ. ಇದನ್ನು ಏನು ಮುಚ್ಚಿದ್ರೆ ಸ್ವಲ್ಪ ಊರಿಗೆ ಉಪಯೋಗ ಆಗ್ತದೆ ಇಷ್ಟೇ. ಇದರ ಬಗ್ಗೆ ಇದು ಆಲ್ರೆಡಿ ರಿಪೋರ್ಟ್ ಎಲ್ಲ ಕಡೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿಸಿದೀವಿ ರೀ ನಾವೀಗ. ಇಷ್ಟು ಇದ್ರ ಬಗ್ಗೆ ಮತ್ತು ಮುಚ್ಚಿಸ್ಬೇಕಾಗಿ ನಾವು ಭಾಳ ಸಲ ಮನವಿ ಮಾಡೇವಿ. ಇದ್ರ ಬಗ್ಗೆ ಏನು ಗಮನಕ್ಕೆ ತೊಗೊಂಡಿಲ್ಲ ಅವರು. ಆಳ ಒಂದು 10 ಫುಟ್ 15 ಫುಟ್ ಇರ್ಬೋದು ರೀ ಅಷ್ಟೇ. ಮುಚ್ಚಿದೇವೆ ರೀ, ಆಲ್ರೆಡಿ ಮುಚ್ಚೋದು ಈಗ. ಅದು ಇನ್ನು ಉಳಿದಿದ್ದು ಸ್ವಲ್ಪ ನಿಂತು ಚರಂಡಿ ಆಗಿಬಿಟ್ಟದ್ರಿ. ಅದೀಗ ವ್ಯವಸ್ಥೆ ಕೆಟ್ಟದ ಅದರದ್ದು. ಅದನ್ನು ಮಾಡಿಸ್ಬೇಕಾಗಿ ಕೇಳ್ಕೊಂಡೇವ್ರಿ. ಕುಮಟಗಿ ಗ್ರಾಮ ಪಂಚಾಯಿತಿಯಲ್ಲಿನ ಆ ವ್ಯವಸ್ಥೆ ಪಟ್ಟಿಗೆ ಕೊನೆನೇ ಇಲ್ಲ ಅಂತ ಅನಿಸುತ್ತಿದೆ. 1, 2 ಹೇಳಕ್ ಹೋದ್ರೆ ಲೆಕ್ಕಕ್ಕೆ ಸಿಗದೆ ಹೋಗ್ತಾ ಇದೆ. ಮೇಲಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಕ್ಕೆ ಸರಿಯಾದ ಸೌಲಭ್ಯಗಳನ್ನು ಒದಗಿಸಬೇಕು. ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೊಸ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಐ ನ್ಯೂಸ್. ಇದು ಉತ್ತಮ ಏಳಿಗೆಗಾಗಿ. ಇದು ಪಂಚಾಯಿತಿಯೋ ಅನಾವೃದ್ಧಿ ಕೂಪವೋ? ಡ್ರೈನೇಜ್ ಇಲ್ಲದೆ ಶೌಚಾಲಯ ನಿರ್ಮಾಣ, ಊರಲ್ಲಿ ಗಬ್ಬು ವಾಸನೆ ಬೀರುತ್ತಿರುವ ಚರಂಡಿ, ಸಿಟಿ ರೋಡೇ ಕಾಣದ ಗ್ರಾಮ, ಮನೆ ಮನೆಗೆ ನಲ್ಲಿಗಳಿದ್ರೂ ನೀರ್ ಬರ್ತಿಲ್ಲ, ಬೀದಿ ದೀಪಗಳು ಉರಿಯುತ್ತಿದ್ರು ಪಂಚಾಯಿತಿ ಸಿಬ್ಬಂದಿ ಡೋಂಟ್ ಕೇರ್, ಹೊಲಗಳಿಗೆ ಹೋಗಲು ದಾರಿ ಮಾಡಿ ಎಂದ್ರೆ ವುಡ್ ಆಫ್ ಎ ಮಾತು.